ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ನನ್ನ ವಾಹಿನಿ ಮ್ಯಾಗ ಭಾಳಷ್ಟು ಜನ ಅಭಿಮಾನ, ವಿಶ್ವಾಸ. ಬಾಪುಗೌಡ್ರ ಯಾವುದರೇ ಸೋರ್ಸ್ದಿಂದ ಅವ್ರಿಗೆ ತಿಳಿದಿದ್ದನ್ನ ವಾಹಿನಿ ಒಳಗೆ ಹೇಳ್ತಿರ್ತಾರೋ. ಅವರ ಯಾರನ್ನೂ ಉಬ್ಸಾಕ ಅಥವಾ ಅವ್ರನ್ನ ಇದನ್ನು ಮಾಡೋಕ್ಕೆ ಅವ್ರನ್ನ ಕಡೆಗಣಿಸೋಕೆ ಎಪಿಸೋಡ್ ಮಾಡೋದಿಲ್ಲ ಅನ್ನೋದು ಇಡೀ ರಾಜ್ಯದ ಜನರಿಗೂ ಗೊತ್ತೈತಿ, ಜಿಲ್ಲಾ ಜನರಿಗೂ ಗೊತ್ತೈತಿ. ಆದರೆ ನಾವು ಇದ್ದದ್ದು ಫ್ಯಾಕ್ಟ್ ಅಂಕೆ ಹೇಳೋರನ್ನ, ನಮ್ಮವರ ತಮ್ಮವರ ಏನಿಲ್ಲ. ಒಂದು ವಾಹಿನಿ ಸಂಪಾದಕ್ಕಾಗಿ ನನಗೆ ಬಂದಂಥ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡಾವಣ್ಣ. ಯಾಕಂದ್ರೆ ನಾನೇನು ಭವಿಷ್ಕಾರೂ ಅಲ್ಲ, ನೆಲಗಿ ಮ್ಯಾಗ ಮತಿಯೂ ಇಲ್ಲ. ಒಟ್ಟಾರೆ ಈ ರಾಜ್ಯ ರಾಜಕಾರಣದ ಘಟನಾವಳಿಗಳ್ನ, ಏನೇನು ಚಲನವಲನಗಳನ್ನ, ಯಾರ್ಯಾರು ಏನೇನು ಆ್ಯಕ್ಟಿವ್ ಆಗಿ ಏನೇನು ಮಾಡತ್ತಾರೆ ಅದನ್ನು ಸಮೀಪದಿಂದ ನೋಡಿದ್ದು ನಮ್ಮ ಗರ್ದಿಗಮ್ಮತ್ ವಾಹಿನಿ ನೋಡ್ತಿರ್ತೈತಿ. ಈಗ BJPಯ ಬೆಳಗಾವಿ 10 ರಾಜ್ಯದ ಪ್ರಭಾರಿಗಳ ನೇಮಕ ಮಾಡೋದ್ರೊಳಗೆ ಇವತ್ತು ಸಂಜಯ್ ಪಾಟೀಲ್, ಮಾಜಿ ಶಾಸಕರು, ಗೊಮ್ಮಟೇಶ್ ವಿದ್ಯಾಪೀಠದ ಅಧಿಷ್ಠ ಸಂಜಯ್ ಪಾಟೀಲ್ರನ್ನ ಬೆಳಗಾವಿ ಪ್ರಭಾರಿ ಉಸ್ತುವಾರಿಗಳನ್ನಾಗಿ, ಅಂದರೆ ಇನ್ಚಾರ್ಜ್ ಬೆಳಗಾವಿ ಜಿಲ್ಲಾದ ರಾಜ್ಯದ 10 ಪೈಕಿ ಮಾಡಿದ್ದಾರೆ. ಸಂಜಯ್ ಪಾಟೀಲ್ರ ಉಸ್ತುವಾರಿ ಮಾಡಿದ್ದಾರೆ, ಜೈನ್ ಸಮುದಾಯಕ್ಕೆ ಸೇರಿದವರು. ಸಂಜಯ್ ಪಾಟೀಲ್ರ ಬಗ್ಗೆ ಹೇಳಬೇಕಂದ್ರೆ ಯಾವಾಗೂ ಕಾರ್ಯಕರ್ತರು, ಹಿಂದುತ್ವ, ತನ್ನ ಮತಕ್ಷೇತ್ರ, ಒಂದು BJP ಸಂಘಟನೆ ಬಗ್ಗೆ ಒಟ್ಟಾರೆ ಓಡಾಟ ಮಾಡ್ತಿರೋರು ಅವರು. ಯಾಕಂದ್ರೆ ಸಂಜಯ್ ಪಾಟೀಲ್ರು ಬೆಳಗಾವಿ ಒಂದು ಗ್ರಾಮೀಣದೊಳಗೆ 2008 ಮತ್ತು 2013 2 ಬಾರಿ ಶಾಸಕರಾದವರು. ಸಂಜಯ್ ಪಾಟೀಲ್ರು 2018ರಾಗ ಒಂದು ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸೋಲಿಸ್ತಾರೆ. ಆದರೆ ಇದೇ ಸಂಜಯ್ ಪಾಟೀಲ್ರು 2013ರಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೂ ಸೋಲಿಸಿರ್ತಾರೆ. ಒಟ್ಟಾರೆ ಈಗ ಯಡಿಯೂರಪ್ಪನವರಾತು, ವಿಜೇಂದ್ರಾತು ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡತ್ತಾರೆ, ತಮಗೆ ಬೇಕಾದವರ ಆತ್ಮೀಯರ, ಪಕ್ಷಕ್ಕಾಗಿ ದುಡ್ದವ್ರನ್ನ. ಈಗ ಪ್ರಭಾರಿ ಅವ್ರನ್ನ ಮಾಡಿದ್ದಕ್ಕೆ ಒಟ್ಟಾರೆ ಬೆಳಗಾವಿ ಗ್ರಾಮೀಣದ ಒಂದು ಟಿಕೆಟ್ ಡಿಕ್ಲೇರ್ ಮಾಡಿದಂಗೆ BJP ಒಳಗೆ ಮತ್ತು ಒಟ್ಟಾರೆ ಈ ರಾಜಕೀಯ ಚಿಂತನೆ ಮಾಡೋರು ಸಂಜಯ್ ಪಾಟೀಲ್ರಿಗೆ ಎಲ್ಲಿ ಬೆಳಗಾವಿ ಗ್ರಾಮೀಣ ಟಿಕೆಟ್ ಕೊಡೋ ಸಲುವಾಗಿನ ಅವ್ರನ್ನ ಪ್ರಭಾರಿ ಮಾಡಿದಾರಂತೂ ಚರ್ಚೆ ಶುರುವಾಗೈತೆ. ಯಾಕಂದ್ರೆ ಈಗಾಗಲೇ ಈ ಗ್ರಾಮೀಣ ಕ್ಷೇತ್ರ ಯಾವಾಗಾದರೂ ಭಾಳ ಸಲ ಇದು ಅಂದರೆ BJP ಒಂದು ದಳದ ಭಾಗ ಇದ್ದಂಗಿದೆ. ಯಾಕಂದರೆ 2 ಲೋಕಸಭಾ ಚುನಾವಣೆ ಒಳಗೆ 2024ರ ಚುನಾವಣೆ, 2019ರ ಚುನಾವಣೆ ಒಳಗೆ ಗ್ರಾಮೀಣ ಕ್ಷೇತ್ರದಾಗ BJP ಎಣ್ಕಿ ಮೀರಿದಟ್ಟು ಲೀಡ್ ಆಗಿರ್ತದೆ ಕ್ಷೇತ್ರ. ಆದರೆ MLA ಎಲೆಕ್ಷನ್ ಬಂದಾಗ ಒಂದು ತಿರು ಬೇರೆ ತಗೋತಿರ್ತೈತೆ. ಆದರೆ ಇಲ್ಲೂ ಸಂಜಯ್ ಪಾಟೀಲ್ 2 ಬಾರಿ ಶಾಸಕರಾದವರು. ಅದ್ರ ಜೊತೆ ಈಗ ಇನ್ನೊಬ್ಬರು ಧನಂಜಯ್ ಜಾಧವ್ ಅವರಂತೂ BJPಯಿಂದ ಅವರು ಓಡಾಡುತ್ತಾರೆ, ಅವರು ಆ್ಯಕ್ಟಿವ್. ಅವ್ರಿಗೆ ಗಾಡ್ ಫಾದರ್ ಯಾರದಾರು ಏನದಾರು ನೋಡ್ಬೇಕು. ಆನಂತರ ಮಹಿಳಾ ಕೋಟಾದಾಗ ಕೊಡೋದು ಬಂದ್ರೆ ದೀಪಾ ಕುರ್ಚಿಯವರ ಓಡಾಟ ಜೋರೈತೆ. ಯಾಕಂದ್ರೆ ಕಳೆದ ಸಾರಿ ಅವ್ರಿಗೆ ನಿನಗೆ ಮುಂದಿನ ಸಾರಿ ಟಿಕೆಟ್ ಕೊಡ್ತೇವಂತ ಪ್ರಾಮಿಸ್ ಮಾಡಿದಾರಂತೂ ಯಡಿಯೂರಪ್ಪನವರ ಸುದ್ದಿ ಕೇಳಿ ಬರತೈತೆ. ದೀಪಾ ಕುರ್ಚಿಯವರು ಆಕಾಂಕ್ಷಿ ಅದಾರು, ಅವರು ಕ್ಷೇತ್ರದಾಗ ತಯಾರಿ ನಡೆಸಿದಾರು, ಧನಂಜಯ್ ಜಾಧವ್ ಅನ್ನು ನಡೆಸಿದಾರು. ಒಟ್ಟಾರೆ ಈ ಪ್ರಭಾರಿ ಮಾಡಿದಕ್ಕೆ ಸಂಜಯ್ ಪಾಟೀಲ್ ಕೊಡ್ತಾರೋ, ಏನು ಧನಂಜಯ್ ಜಾಧವ್ ಕೊಡ್ತಾರೋ, ಏನು ದೀಪಕ್ ಕುರ್ಚಿಯವ್ರು ಕೊಡ್ತಾರೋ ಟಿಕೆಟ್ ನೋಡ್ಬೇಕು. ಯಾಕಂದ್ರೆ ಕಳೆದ ಸಾರಿ ವಿಧಾನಸಭಾದಾಗ 7 ಆರಿಸ್ ತರ್ತವು, 8 ಆರಿಸ್ ತರ್ತವು ಅನ್ನೋದು ಎಲ್ಲ ಹೋಗೈತೆ. ಯಾರ್ಯಾರು ಗೊತ್ತಾ ಕೂನ್ ಇಲ್ದವ್ರು ತಂದು BJPಯಿಂದ ನಿಲ್ಲಿಸಿ ಮಕಾಡೆ ಮಲಗೈತೆ. ಆದರೆ ಈಗಾಗಲೇ ಯಡಿಯೂರಪ್ಪನವರ, ವಿಜೇಂದ್ರವರ ಒಟ್ಟಾರೆ ಜಿಲ್ಲೆ ಮ್ಯಾಗ, ಬೆಳಗಾವಿ ಜಿಲ್ಲೆ ಮ್ಯಾಗ ಯಾರಿಗೆ ಕೊಡಬೇಕು, ಯಾರು ಪಕ್ಷದ ಗದ್ದಾರಿ ಮಾಡಿದಾರು, ಯಾರು ಕಾಂಗ್ರೆಸ್ ಕೂಡ ಹೊಂದಾಣಿಕೆ ಮಾಡ್ಕೋತಾರೋ, BJP ಕೂಡ ಯಾರು ಹೊಂದಾಣಿಕೆ ಮಾಡ್ಕೋತಾರಂತ ಟೋಟಲ್ ರಿಪೋರ್ಟ್ ಕಾಂಗ್ರೆಸ್ ಮತ್ತು BJP ಅಧ್ಯಕ್ಷ ಟೇಬಲ್ ಮ್ಯಾಗ ಐತೆ ಅಂತ ಜನ ಮಾತಾಡತೈತೆ. ಒಟ್ಟಾರೆ ಇದು ಮಾಡಿದ್ದನ್ನು ನಿಮ್ಮ ಮುಂದೆ ಇಡತ್ತೇವೆ. ಒಟ್ಟಾರೆ ನಮಗೆ ತಿಳಿದು ಬಂದಿದ್ದು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮಸ್ಕಾರ.